ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ ಸ್ನೇಹಿತರೆ. ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೋಡ್ರಿ ಸ್ನೇಹಿತರೆ. ಇನ್ನೇನು ಯುಗಾದಿ ಹಬ್ಬನೂ ಬರ್ತಲ್ರಿ. ಯುಗಾದಿ ಹಬ್ಬ ಬಂದಾದ ಬಳಿಕ ಇನ್ನು ಥರ ಏನಾರೇ ಹೊಸ ಸಿಹಿಗಳನ್ನು ಮಾಡ್ಬೇಕಲ್ರಿ. ಹಾಗಾಗಿ ಸ್ನೇಹಿತರೆ, ನಾನಂತೂ ಇವತ್ತು ಅದ್ಭುತವಾಗಿರೋಂಥ ಸಿಹಿಯಾಗಿರೋಂಥ ಒಂದು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ. ನಾವಂತೂ ತೊಗರಿಬೇಳೆ ಹೋಳಿಗೆನೂ ಮಾಡಿ ತಿಂದಿರ್ತೀವಿ, ಮತ್ತು ಕಡ್ಲೆಬೇಳೆ ಹೋಳಿಗೆನೂ ಕೂಡ ಮಾಡಿ ತಿಂದಿರ್ತೀವಿ ನೋಡ್ರಿ. ಕಡ್ಲೆಬೇಳೆ ಅಷ್ಟೇ ಅಲ್ರಿ, ರವೆ ಹೋಳಿಗೆನೂ ಕೂಡ ಮಾಡಿ ತಿಂದಿರ್ತೀವಿ, ಮತ್ತು ಕಾಯಿ ಹೋಳಿಗೆನೂ ಕೂಡ ಮಾಡಿ ತಿಂದಿರ್ತೀವಿ ನೋಡ್ರಿ ಸ್ನೇಹಿತರೆ. ಇಷ್ಟು ಎಲ್ಲ ಥರ ಹೋಳಿಗೆನ ಮಾಡಿ ತಿಂದಿರ್ತೀವಿ. ಈ ಯುಗಾದಿ ಹಬ್ಬಕ್ಕೆ ಈ ಥರ ಹೊಸ ಹೋಳಿಗೆನ ಮಾಡಿ ತಿಂದರೆ ತುಂಬ ಅಂದರೆ ತುಂಬ ಖುಷಿನೂ ಇರುತ್ತೆ, ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಇದು ಯಾವ ಹೋಳಿಗೆಯಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಹೋಳಿಗೆ ಇದೆ ಅಂತ ಸ್ನೇಹಿತರೆ. ಇಲ್ಲಿ ನಾನು ನಮ್ಮ ಮನೆಯೊಳಗೆ ಹೋಳಿಗೆನ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಕೂಡ ಶೇರ್ ಮಾಡ್ಕೊಳ್ಕತ್ತೀನಿ. ಅದು ಯಾವ ಹೋಳಿಗೆಯಪ್ಪ ಅಂದ್ರೆ ಕ್ಯಾರೆಟ್ ಹೋಳಿಗೆ ನೋಡ್ರಿ ಸ್ನೇಹಿತರೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ಕ್ಯಾರೆಟ್ ಹೋಳಿಗೆ. ತುಂಬ ಅಂದರೆ ತುಂಬ ಅದ್ಭುತವಾಗಿ ರುಚಿ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಸ್ನೇಹಿತರೆ. ಇದು ಗೊತ್ತೇ ಆಗಂಗಿಲ್ಲ ಇದು ಕ್ಯಾರೆಟ್ ಹೋಳಿಗೆ ಅಂಥೇಳಿ. ಅಷ್ಟು ಚೆನ್ನಾಗಿರುತ್ತೆ, ತಿನ್ನಕ್ಕಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ ನೋಡಿರಿ. ಹೋಳಿಗೆ ಯಾವ ರೀತಿ ಮಾಡೋದು, ಇದಕ್ಕೆ ಏನೆಲ್ಲ ಬೇಕು ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ಬರ್ರಿ ಇವಾಗ ಹೋಗಿ ನೋಡ್ಕೊಂಡು ಬರೋಣ. ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ನೋಡಿರಿ ಸ್ನೇಹಿತರೆ, ಕ್ಯಾರೆಟ್ ಒಬ್ಬಟ್ಟು ಮಾಡೋದಕ್ಕೆ ಅಥವಾ ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ 6 ಕ್ಯಾರೆಟ್ನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ. ಈ 6 ಕ್ಯಾರೆಟ್ನ ನಾವು ಮೇಲ್ಗಡೆ ಇರೋಂಥ ಸ್ವಲ್ಪ ಸಿಪ್ಪೆನ ತಗೊಳ್ಬಿಡಮ್ರಿ. ಈ ರೀತಿ ಮೇಲ್ಗಡೆ ಇರೋಂಥ ಸಿಪ್ಪೆನ ತೆಗೆದು ಬಿಡ್ಬೇಕು ನೋಡ್ರಿ. ಈ ರೀತಿ ನಾವು ಮೇಲ್ಗಡೆ ಸ್ವಲ್ಪ ಎಲ್ಲ ಒಂಥರ ಗುಂಜದೆಲ್ಲ ಇರ್ತದಲ್ರಿ, ಹಾಗಾಗಿ ಸ್ವಲ್ಪ ತಕ್ಕೊಂಡು ಇದನ್ನು ನಾವು ಸಣ್ಣಗೆ ಕಟ್ ಆದ್ರೂ ಮಾಡ್ಕೋಬೋದು ರೀ, ಅಥವಾ ನಾವು ತುರಿದು ಬೇಕಾದ್ರೂ ತೊಗೋಬೋದು ರೀ. ನಿಮಗೆ ಯಾವ ರೀತಿ ಇಷ್ಟ ಇರುತ್ತೋ ಆ ರೀತಿ ನೀವು ಮಾಡ್ಕೋಬೋದು ಸ್ನೇಹಿತರೆ. ಅದ್ಭುತ ಟೇಸ್ಟ್ ಆಗುತ್ತಾ, ಸಖತ್ತಾಗಿರುತ್ತೆ ರೀ ಒಬ್ಬಟ್ಟು. ಕ್ಯಾರೆಟ್ ಒಬ್ಬಟ್ಟು ಅಂತೂ ಸೂಪರ್ ಟೇಸ್ಟ್ ಇರುತ್ತೆ ರೀ ಸ್ನೇಹಿತರೆ. ಖಂಡಿತ ಒಂದು ಸಲ ಟ್ರೈ ಮಾಡಿರಿ. ಇವಾಗ ನೋಡಿರಿ, ನಾನು ಮೇಲ್ಗಡೆ ಇರೋಂಥದನ್ನೆಲ್ಲನೂ ಈ ರೀತಿ ತೊಗೊಳಕತ್ತೀನಲ್ರಿ. ಈ ರೀತಿ ತೊಗೊಂಡ್ರೆ ಆಯ್ತು ನೋಡಿರಿ. ಇಷ್ಟು ಕ್ಯಾರೆಟ್ದು ನಾನು ಈ ರೀತಿ ಮೇಲ್ಗಡೆ ಇರೋಂಥ ಸಿಪ್ಪೆನ ತಕ್ಕೊಂಬಿಟ್ಟೆ. ಇದು ನಮಗೆ ಇವಾಗ ಬ್ಯಾಡ್ರಿ. ಇದನ್ನು ನಾವು ಇವಾಗ ಸೈಡಿಗೆ ತಕ್ಕೊಂಬಿಟ್ಟು, ಇವಾಗ ಇಲ್ಲೇನು ಕ್ಯಾರೆಟ್ ತೊಗೊಂಡಿವಲ್ರಿ, ಈ ಕ್ಯಾರೆಟ್ನ ನಾವು ಇವಾಗ ತುರಿದ್ಬಿಟ್ಟು ತೊಗೋತೀವಿ ನೋಡಿರಿ. ಅಂದ್ರೆ ನೀವು ಸಣ್ಣಗೆ ಕಟ್ ಕೂಡ ಮಾಡ್ಕೋಬೋದು ರೀ, ಅಥವಾ ಈ ರೀತಿ ತುರಿದ್ಬಿಟ್ಟು ಕೂಡ ತೊಗೋಬೋದು ರೀ. ನಾನಂತೂ ಇಲ್ಲಿ ತುರಿದು ತೊಗೊಳಕತ್ತೀನಿ ರೀ. ನಾವು ಸಣ್ಣಗೆ ಕಟ್ ಮಾಡ್ಕೊಂಡ್ರು ಕೂಡ ನಡಿತೈತೆ ರೀ. ಇವಾಗ ನೋಡಿರಿ, ಈ ರೀತಿ ನಾನು ಕ್ಯಾರೆಟ್ನ ತುರಿಯಕತ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಕ್ಯಾರೆಟ್ನ ತುರ್ಕೋತೀನಿ ನೋಡಿರಿ ಸ್ನೇಹಿತರೆ. ನಾನಿಲ್ಲಿ 6 ಕ್ಯಾರೆಟ್ನ ತೊಗೊಂಡಿದ್ದು ನೋಡಿರಿ. ಅದು ಕ್ಯಾರೆಟ್ನ ಒಟ್ಟು ಈ ರೀತಿ ತುರಿದ್ಬಿಟ್ಟು ತೊಗೊಂಡು ನೋಡಿರಿ. ನೀವು ಬೇಕಿದ್ರೆ ಸಣ್ಣಗೆ ಕಟ್ ಮಾಡಿ ಕೂಡ ತೊಗೋಬೋದು. ಇಲ್ಲಿ ಬೆಲ್ಲನೂ ಕೂಡ ನಾನು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತುರಿದ್ಬಿಟ್ಟು ತೊಗೊಂಡೇನಿ ರೀ. ಯಾಕಂದರೆ ಬೆಲ್ಲದಾಗ ಸ್ವಲ್ಪ ಕಡ್ಡಿ ಕಸರ ಇರ್ತಲ್ರಿ. ತುರಿದ್ಬಿಟ್ಟು ಇದನ್ನು ಕೂಡ ನೋಡಿ ಒಂದು ಸ್ವಲ್ಪ ಬೆಲ್ಲನ ತೊಗೊಂಡೀನಿ ರೀ. ಬೆಲ್ಲ ಮಾತ್ರ ನೋಡ್ಕೊಂಡೇ ಹಾಕ್ಕೋಬೇಕಾಗ್ತದೆ. ಇಲ್ಲಿ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಕಣಕನ ಕಲಸಿಟ್ಟಿದ್ದೀನಿ ನೋಡಿರಿ. ಒಂದು ಚಿಟಕಿಯಷ್ಟೇ ಅರಿಶಿಣ ಹಾಕ್ಕೊಂಡೀನಿ, ಒಂದು ಚಿಟಕಿಯಷ್ಟು ಉಪ್ಪು, ಒಂದು ಚಿಟಕಿಯಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಕಣಕನ ನಾದಿ ಅಂದರೆ ಕಲಸಿಟ್ಕೊಂಡೀನಿ ರೀ. ಕಣಕ ಕೂಡ ರೆಡಿ ಆಗೈತಿ ಸ್ನೇಹಿತರೆ. ಇವಾಗ ಏನು ಮಾಡೋದಪ್ಪ ಅಂದ್ರೆ, ನಾನು ಇಲ್ಲೇನು ಕ್ಯಾರೆಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ರಿ, ನಾನೊಂದು ಮಿಕ್ಸಿ ಜಾರಿ ತೊಗೊಂಡಿನಿ ನೋಡ್ರಿ. ಈ ಮಿಕ್ಸಿ ಜಾರಿಗೆ ನಾನು ತುರಿದಿಟ್ಟಿರುವಂಥ ಕ್ಯಾರೆಟ್ ಹಾಕ್ಕೊಳಕತ್ತೀನಿ ರೀ. ನಾನು ಅದಕ್ಕೆ ಅವಾಗೆ ಹೇಳಿದ್ರಿ, ಇದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದಿರ್ತದೆ, ನೀವು ಬೇಕಿದ್ರೆ ಸಣ್ಣಗೆ ಕಟ್ ಕೂಡ ಮಾಡ್ಕೋಬೋದು ಅಂತೇಳಿ ನಾನಿಲ್ಲಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ ಸ್ನೇಹಿತರೆ. ನೋಡಿರಿ, ನಾನಿಲ್ಲಿ ಒಂದು ಸಲ ಅರ್ದು ಹಾಕ್ಕೊಂಡಿನಿ. ಇವಾಗ ಮತ್ತೊಮ್ಮೆ ಅರ್ದು ತೊಗೊಂಡಿನಿ ನೋಡಿರಿ. ಈ ರೀತಿ ನಾನು ರುಬ್ಕೊಂಡು ಕ್ಯಾರೆಟ ಈ ರೀತಿ ನಾನು ರುಬ್ಬಿ ತೊಗೊಂಡಿನಿ ನೋಡಿರಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ನೈಸ್ ಆದ್ರೆ, ತುಂಬ ನೈಸ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನೈಸ್ ಆದ್ರೆ ಸಾಕ್ರಿ. ಸ್ವಲ್ಪ ತರಿ ಹಿಂಗೆ ಇಲ್ರಿ, ಚೆನ್ನಾಗಿರುತ್ತಾ ನೋಡ್ರಿ. ಇದು ಇವಾಗ ರೆಡಿ ಆಯಿತು. ಇವಾಗ ಏನು ಮಾಡೋದಪ್ಪ ಅಂತಂದ್ರೆ ನೋಡ್ರಿ, ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿನಿ ರೀ, ಗ್ಯಾಸ್ ಹಚ್ಕೊಂಡು ಗ್ಯಾಸಿನ ಮ್ಯಾಗ. ಇವಾಗ ರುಬ್ಬಿಟ್ಟಿರುವಂಥ ಕ್ಯಾರೆಟ್ನ ಹಾಕ್ಕೊಳ್ಳೋಣ. ಇವಾಗ ನಾನಿಲ್ಲಿ ಕ್ಯಾರೆಟ್ ಹಾಕ್ಕೊಂಡೆ ನೋಡ್ರಿ ಸ್ನೇಹಿತರೆ. ಇವಾಗ ಇದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ, ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ನೋಡ್ರಿ.
ನೋಡಿರಿ ಇಲ್ಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ ಸ್ನೇಹಿತರೆ. ಇವಾಗ ಇದು ಚೆನ್ನಾಗಿ ನಾವು ಹುರ್ಕೋಬೇಕ್ರಿ. ಇವಾಗ ಏನು ತುಪ್ಪ ಹಾಕ್ಕೊಂಡಿನಲ್ರಿ, ತುಪ್ಪ ಹಾಕ್ಕೊಂಡು ಬಳಕ ಇದನ್ನು ನಾವು ಒಂದು ಸ್ವಲ್ಪ ಹುರ್ಕೊಳ್ಳಂಬ್ರಿ. ಯಾಕಪ್ಪ ಅಂತಂದ್ರೆ ಹಸಿ ವಾಸನೆ ಹೋಗತ್ತನ ಅಂದ್ರೆ ಕ್ಯಾರೆಟದು ಹಸಿ ಸ್ಮೆಲ್ ಹೋಗ್ಬೇಕಲ್ರಿ ನಮಗೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಇದನ್ನು ಈ ರೀತಿ ಫ್ರೈ ಮಾಡ್ಕೊತೀನಿ ರೀ. ಸ್ವಲ್ಪ ಒಂದು ತುಪ್ಪ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಂಡ್ರೆ ಸಾಕು ಇದನ್ನು. ನೋಡಿರಿ ಸ್ನೇಹಿತರೆ, ಕ್ಯಾರೆಟದು ಹಸಿ ಘಮ ಹೋಗತ್ತನ ಅಂದ್ರೆ ಹಸಿ ಸ್ಮೆಲ್ ಹೋಗತ್ತನ ಹುರ್ಕೊಂಡಿನ್ರಿ. ಇವಾಗ ಇಲ್ಲಿ ಒಂದು ಲೋಟದಷ್ಟು, ಚಿಕ್ಕ ಲೋಟಲ್ಲಿ ಒಂದು ಲೋಟ ಹಾಲು ತೊಗೊಂಡು ನೋಡಿರಿ. ಈ ಹಾಲನ್ನ ಹಾಕ್ಕೊಂಡು ನೋಡಿರಿ. ಇವಾಗ ಇದನ್ನು ಹಾಲು ಹಾಕ್ಕೊಂಡು ಬಳಕ ಇದನ್ನು ಒಂದು ಸ್ವಲ್ಪ ನಾವು ಕುದಿಸ್ಕೊಳ್ಳೋಮತ್ತ ರೀ. ನೀವು ಹಾಲಾದರೂ ಹಾಕೋರಿ ಅಥವಾ ನೀರು ಆದ್ರೂ ಹಾಕೊಂಡ್ರೆ ನಡೀತದೆ. ಹಾಲೇ ಹಾಕೋಬೇಕಂತೇನಿಲ್ಲ ಸ್ನೇಹಿತರೆ, ನೀವು ಬೇಕಿದ್ರೆ ನೀರು ಕೂಡ ಸೇರಿಸ್ಕೋಬೋದು ರೀ. ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹೋಳಿಗೆ ಅದಂತೇಳಿ ನಾನು ಇಲ್ಲಿ ಹಾಲು ಹಾಕ್ಕೊಂಡೇನಿ ರೀ. ಇವಾಗ ಇದು ಸ್ವಲ್ಪ ಕುದಿಸ್ಕೊಳ್ಳೋಮ್ರಿ. ಹಾಲು ಹಾಕೊಂಡ ನಂತರ ಇದನ್ನು ಕುದಿಸ್ಕೊಳ್ಳೋಮತ್ತ ರೀ. ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕ್ರೆ. ಆಲ್ರೆಡಿ ಇವಾಗ ನಾವು ತುಪ್ಪನ ಹಾಕಿ ಹುರಿದು ತೊಗೊಂಡಿವಲ್ರಿ ಹಸಿ ಘಮ ಹೋಗೋ ತನಕ. ಇವಾಗ ಒಂದು ಸ್ವಲ್ಪ ಇದು ಚಟಪಟ ಅಂತ ಕುದ್ರೆ ರೆಡಿ ಆಯ್ತೈತೆ ರೀ. ನೋಡಿರಿ ಸ್ನೇಹಿತರೆ, ಇವಾಗ ಸಖತ್ತಾಗಿ ಈ ರೀತಿ ಕುದಿಯಕತ್ತೈತೆ ನೋಡಿರಿ. ಹಾಲು ಹಾಕ್ಕೊಂಡಿವಲ್ರಿ, ಹಾಲು ಹಾಕೊಂಡು ಬಳಕ ಈ ರೀತಿ ಇದನ್ನು ನಾವು ಕುದಿಸ್ಕೊಳಕತ್ತೀವಿ. ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ಮುಂಚೆನೇ ಬೆಲ್ಲನ ತೊಗೊಂಡಿದ್ದೆ ನೋಡಿರಿ, ತುರಿದ್ಬಿಟ್ಟು ಅದ್ರಾಗ ಸ್ವಲ್ಪ ಹಾಕೋತೀನಿ. ಯಾಕಂದ್ರೆ ಸಿಹಿ ನೋಡ್ಕೊಂಡೇ ಹಾಕೋಬೇಕ್ರಿ. ಯಾಕಂದ್ರೆ ಕ್ಯಾರೆಟು ಕೂಡ ಸಿಹಿ ಇರುತ್ತಲ್ರಿ, ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡೆ ನಾವು ಬೆಲ್ಲನ ಹಾಕೊಳ್ಳೋದು. ನಮಗೆ ಕಡಿಮೆ ಅನ್ನಿಸ್ತಂದ್ರೆ ಮತ್ತೆ ಸೇರಿಸ್ಕೋಬೋದು ರೀ. ಇಲ್ಲಿ ನಾನು ಇಷ್ಟು ಬೆಲ್ಲನ ತೊಗೊಂಡಿ ನೋಡಿ. ಇವಾಗ ಅಲ್ರಿ ಇಷ್ಟು ಬೆಲ್ಲ ಹಾಕ್ಕೊಂಡಿನಿ. ಇವಾಗ ಒಂದು ಅರ್ಧದಷ್ಟು ತೊಗೊಂಡಿನಿ ರೀ. ನಾವು ಒಮ್ಮೆಲೆ ಹಾಕ್ಕೊಂಡೇವಪ್ಪ ಅಂತಂದ್ರೆ ಏನಾಗ್ಬಿಡ್ತದೆ, ತುಂಬ ಸಿಹಿ ಆದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಂಗಿಲ್ಲ ರೀ ಒಬ್ಬಟ್ಟು ತಿನ್ನೋದಕ್ಕೆ. ಯಾಕಂದ್ರೆ ಕ್ಯಾರೆಟು ಕೂಡ ಸಿಹಿಯಾಗಿರುತ್ತಲ್ಲ ರೀ. ಅದಕ್ಕೆ ನಾನು ಇದು ಅರ್ಧ ಹಾಕ್ಕೊಂಡಿನಿ. ಕಡಿಮೆ ಅನ್ಸರೆ ಪರವಾಗಿಲ್ಲ ರೀ, ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ರೆಡಿ ಇದೇ ರೀತಿ ಕುದಿಸ್ಕೋಬೋದು ರೀ. ಇವಾಗ ನೋಡಿರಿ, ನಾನು ತುರಿದು ತೊಗೊಂಡಿದ್ದು ನೋಡಿರಿ ಬೆಲ್ಲನ ನೋಡ್ತಾ ಇರ್ಬೋದು. ಇದರಲ್ಲಿ ಬೇಗ ಕಲ್ಕೋತ ನೋಡಿರಿ, ಅಂದ್ರೆ ಬೇಗ ಕರಗುತ್ತೆ ರೀ. ಸ್ವಲ್ಪ ನಾವು ಒಡೆದು ಹಾಕ್ಕೊಂಡೇವಪ್ಪ ಅಂತಂದ್ರೆ ಏನಾಗ್ಬಿಡ್ತದೆ, ಸ್ವಲ್ಪ ಕರಗಲಿಕ್ಕೆ ಲೇಟ್ ಆಗ್ತದ್ರಿ. ಹಂಗಂತೇಳಿ ನಾನು ತುರಿದೇ ತೊಗೊಂಡಿದ್ರಿ, ಅದನ್ನು ಹೆಚ್ಚಿ ತೊಗೊಂಡಿದ್ದೆ. ಇದ್ರೊಳಗೆ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಬೆಲ್ಲನ ಕರಿ ಹೋಯ್ತು ನೋಡ್ರಿ. ಇಲ್ಲಿ ಹಾಕ ತಡದಿಂದ ಬೆಲ್ಲ ಕರಿ ಹೋಗ್ತದ್ರಿ. ಅದಕ್ಕೆ ನಾನು ಬೆಲ್ಲನ ಒಂದು ಸ್ವಲ್ಪ ತುರಿದು ತೊಗೊಂಡಿದ್ದೆ ರೀ. ಇವಾಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಂಬರಿ. ಇದು ಒಂದು ಸ್ವಲ್ಪ ಕುದಿಸ್ಕೊಂಡು ಬಳಕ ಒಂದು ಸ್ವಲ್ಪ ನೀವು ಟೇಸ್ಟ್ ಮಾಡಿ ನೋಡಿರಿ. ಯಾಕಂದ್ರೆ ಬೆಲ್ಲ ಕೆಲವರಿಗೆ ಜಾಸ್ತಿ ಇಷ್ಟಪಡ್ತಾರೆ, ಇನ್ನು ಕೆಲವರು ಬೆಲ್ಲ ಕಡಿಮೆ ತಿಂತಾರೆ ರೀ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇಷ್ಟೇ ಸಾಕಪ್ಪ ಅಂದ್ರೆ ಇಷ್ಟೇನು ಬಿಡ್ಬೋದು. ಇದು ನಾನು ಮೊದಲು ಒಂದು ಸ್ವಲ್ಪ ಕುದಿಸ್ಕೊಂಡು ಕಡಿಮೆ ಬಿದ್ದರೆ ಮಾತ್ರ ಹಾಕೊಂತೀನಿ. ಇಲ್ಲಪ್ಪ ಅಂದ್ರೆ ಇಲ್ಲ, ಇಷ್ಟೇನು ಬಿಡ್ತೀನಿ ರೀ. ಹಾಕೊಳ್ಳೋದಾದ್ರೂ ಕೂಡ ನಾನು ತೋರಿಸ್ತೀನಿ ನಿಮ್ಗೆ ಹಾಕೊಂಡ್ರೆ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಮತ್ತ ರೀ. ಇದು ಕಂಪ್ಲೀಟಾಗಿ ರೆಡಿ ಆಗತ್ತನ ಇದೇ ರೀತಿ ಕುದಿಸ್ಕೋಬೇಕ್ರಿ ನಾವು. ಇವಾಗ ತುಂಬ ಬೇಗ ರೆಡಿ ಆಗ್ತದ್ರಿ. ಇದನ್ನು ನೋಡಿರಿ ಸ್ನೇಹಿತರೆ, ಈ ರೀತಿ ನಮಗೆ ರೆಡಿ ಆಯ್ತು ನೋಡಿರಿ, ಪೂರ್ಣ ರೆಡಿ ಆಯ್ತು ನೋಡಿರಿ ಸ್ನೇಹಿತರೆ. ಇಲ್ಲಿ ಏನು ಮೇನಪ್ಪ ಅಂತಂದ್ರೆ ನಾವು ಬೆಲ್ಲನೂ ಕರೆಕ್ಟಾಗಿ ನೋಡ್ಕೊಂಡು ಹಾಕೋಬೇಕ್ರಿ, ರುಚಿಗೆ ತಕ್ಕಷ್ಟು. ಮತ್ತು ಒಂದು ವೇಳೆ ಹೆಚ್ಚಾಯ್ತಂದ್ರೆ ಸ್ವಲ್ಪ ಜಾಸ್ತಿನೇ ಕುದಿಸ್ಕೋಬೇಕಾಗ್ತದೆ. ಯಾಕಂದ್ರೆ ಬೆಲ್ಲ ಎಲ್ಲ ಕರಗಿ ನೀರಾಗಿ ಹೊಳ್ಳಿ ಗಟ್ಟಿ ಆಗ್ತಾ ಬರುತ್ತೆ ರೀ. ಅಲ್ಲಿ ತನಕ ನಾವು ಇದನ್ನು ಸ್ವಲ್ಪ ಜಾಸ್ತಿನೇ ಕುದಿಸ್ಕೋಬೇಕಾಗ್ತದೆ ಅಷ್ಟೇ. ಕುದಿಸ್ಕೊಳ್ಳೋದು ಒಂದು ಸ್ವಲ್ಪ ಜಾಸ್ತಿ ಮತ್ತೇನಿಲ್ಲ, ಎಲ್ಲ ಕರೆಕ್ಟಾಗೆ ರೆಡಿ ಆಗುತ್ತೆ ಸ್ನೇಹಿತರೆ. ಅದ್ಭುತವಾಗಿ ರೆಡಿ ಆಗುತ್ತಾ, ಏನು ಭಯ ಇಲ್ಲಾರ್ದೇ ಈ ರೀತಿ ರೆಡಿ ಮಾಡ್ಕೋಬೋದು ನೋಡಿರಿ. ಇಲ್ಲಿ ಅಂತೂ ನನಗೆ ಕರೆಕ್ಟ್ ಸಿಕ್ತು. ನಾನು ಅವಾಗ ಹೇಳಿ ನೋಡಿರಿ, ಇಲ್ಲಿ ಬೆಲ್ಲ ನಾನು ಹಾಗೆ ಎತ್ತಿಟ್ಟಿ ನೋಡಿರಿ. ಬೆಲ್ಲ ನನಗೆ ಅದಿಷ್ಟೇ ಕರೆಕ್ಟ್ ಐತ್ರಿ. ಹಾಗಾಗಿ ನಾನು ಬೆಲ್ಲನ ತೊಗೊಂಡೆ. ಒಂದು ವೇಳೆ ಅದನ್ನು ಕೂಡ ಹಾಕ್ಕೊಂಡಿದ್ದಪ್ಪ ಅಂದ್ರೆ ಸ್ವಲ್ಪ ನೀರೇ ಆಗಿಬಿಡ್ತಿತ್ತು ಇದು. ಯಾಕಂದ್ರೆ ಕ್ಯಾರೆಟ್ ಐತಲ್ರಿ, ಹಾಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿ ಆದ್ರೆ ನೀರು ಆಗಿಬಿಡ್ತದೆ. ಕರೆಕ್ಟಾಗಿ ನೋಡ್ಕೊಂಡೆ ಹಾಕ್ಕೋಬೇಕ್ರಿ ಇದನ್ನು. ನಾನು ಸ್ವಲ್ಪ ಬೆಲ್ಲ ಎತ್ತಿಟ್ಟಿದೆ ಅಲ್ರಿ, ಅದು ಬೆಲ್ಲನ ಹಾಗೆ ಎತ್ತಿಟ್ಟೀನಿ ರೀ. ಇಲ್ಲಿ ನನಗೆ ಇವಾಗ ರೆಡಿ ಆಯಿತು. ಸ್ವಲ್ಪ ಇದನ್ನು ಕುದಿಸ್ಕೋಬೇಕ್ರಿ ಅಷ್ಟೇ, ಬೆಲ್ಲ ಹಾಕ್ಕೊಂಡು ಗಟ್ಟಿ ಆಗೋ ತನಕ. ಆದರೂ ಕೂಡ ನಿಮಗೆ ಒಂದು ವೇಳೆ ಗಟ್ಟಿ ಆಗಲಿಲ್ಲಪ್ಪ ಅಂತಂದ್ರೆ ಏನು ಚಿಂತೆ ಇಲ್ಲರಿ. ನಿಮ್ಮ ಮನೆ ಒಳಗೆ ಅಕ್ಕಿ ಹಿಟ್ಟಿತ್ತಪ್ಪ ಅಂದ್ರೆ ಸ್ವಲ್ಪ ಮತ್ತು ಜಾಸ್ತಿ ಏನು ಹಾಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊರಿ. ಒಂದು ವೇಳೆ ಬೆಲ್ಲ ಹೆಚ್ಚಾಗಿ ಹೂರ್ಣ ಏನಾರೇ ಸ್ವಲ್ಪ ಅಳಸು ಅನ್ಸಕತ್ತಪ್ಪ ಅಂತಂದ್ರೆ ಒಂದು ಚಿಕ್ಕ ಸ್ಪೂನಿಲೆ 1-2 ಅಥವಾ 3 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕೋರಿ. ಅಕ್ಕಿ ಹಿಟ್ಟಿಲ್ಲಪ್ಪ ಅಂದ್ರೆ ನೀವು ಅವಲಕ್ಕಿ ಇತ್ತಂದ್ರೆ ಅವಲಕ್ಕಿನೂ ಕೂಡ ಸೇರಿಸ್ಕೋಬೋದು ರೀ. ಇದು ನನಗೆ ಕರೆಕ್ಟಾಗಿ ಸಿಕ್ತು ರೀ. ಇವಾಗ ಒಂದು ವೇಳೆ ನಾನು ಅಷ್ಟು ಬೆಲ್ಲ ಹಾಕಿದ್ನಂದ್ರೆ ಸ್ವಲ್ಪ ಅಳಸೆ ಆಗ್ತಿತ್ತೇನೋ ನನಗೆ. ಇವಾಗ ಈ ಹೂರಣ ನನಗೆ ಕರೆಕ್ಟಾಗಿ ಸಿಕ್ತು ರೀ. ಅಂದ್ರೆ ನಾನು ಇದವ ತೆಗಿಬೇಕು ರೀ. ಇದು ಇವತ್ತು ತೆಗೆದು ಸ್ವಲ್ಪ ತಣ್ಣಗಾಲಕ್ಕೆ ಬಿಡ್ಬೇಕು ರೀ ಇದನ್ನು. ನೋಡಿರಿ, ನಾನು ಒಂದು ಪ್ಲೇಟ್ ತೊಗೊಂಡಿನಿ ಸ್ನೇಹಿತರೆ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಕ್ಕೆ ಬಿಡಮ್ರಿ. ತಣ್ಣಗೈತಂದ್ರೆ ನಮಗೆ ಉಂಡೆಗಳು ಮಾಡ್ಕೊಳಕ್ಕಾಗ್ತಾವೆ ರೀ ಒಬ್ಬಟ್ಟು ಮಾಡೋಕೆ.
ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ ರೀ. ಯಾವುದೇ ಭಯ ಇಲ್ಲದೆ ಆರಾಮಾಗಿ ಮಾಡ್ಕೋಬೋದು. ನಾನು ಅವಾಗ ಹೇಳ್ದಲ್ಲ, ಒಂದು ವೇಳೆ ನಿಮಗೆ ಬೆಲ್ಲ ಹೆಚ್ಚಾಗಿತ್ತು ಅಂದ್ರೆ ಪೂರ್ಣ ತಿಳಿ ಆಯ್ತಪ್ಪ ಅಂದ್ರೆ ಯಾವುದೇ ಭಯ ಇಲ್ಲದೆ ಅಕ್ಕಿ ಹಿಟ್ಟಂತೂ ಎಲ್ಲರ ಮನೇಲಿ ಇರುತ್ತೆ. ಅಕ್ಕಿ ಹಿಟ್ಟಿದ್ರೆ ಹಾಕೋರಿ. ಅಕ್ಕಿ ಹಿಟ್ಟಿಲ್ಲಪ್ಪ ಅಂದ್ರೆ ನೀವು ಅವಲಕ್ಕಿ ಕೂಡ ಹಾಕೋಬೋದು ರೀ. ಅವಲಕ್ಕಿ ಹಾಕೊಳ್ಳೋದಂದ್ರೆ ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕಾಗ್ತದೆ. ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ನೀವು ಹಾಕೋಬೇಕಾಗ್ತದೆ ರೀ. ಹಂಗೂ ಕೂಡ ಹಾಕೋಬೋದು ರೀ. ನನಗಂತೂ ಇಲ್ಲಿ ಕರೆಕ್ಟಾಗಿ ಸಿಕ್ತು. ಸ್ವಲ್ಪ ಬೆಲ್ಲ ಹೆಚ್ಚಾದ್ರೆ ಮಾತ್ರ ಅಳಸಂತ್ರ ಪೂರ್ತಿ ಅಳಸಾಗಲ್ಲ ರೀ. ಭಾಳ ತನಕ ಕುದಿಸ್ಕೋಬೇಕಾಗ್ತದ್ರಿ ಅಷ್ಟೇ. ಇವಾಗ ಬೆಲ್ಲ ಹಾಕ್ಕೊಂಡಿನಲ್ರಿ ನಾನು. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡೆ. ನಾವು ಹೆಂಗೆ ಕುದಿಸ್ತೀವಿ ಹಂಗೆ ಗಟ್ಟಿ ಆಗ್ತಾ ಬರುತ್ತೆ ರೀ. ಇವಾಗ ನಾವು ಬ್ಯಾಳಿ ಹೋಳಿಗೆ ಮಾಡಾಗ ಹೂರಣ ಕುದಿಸ್ತೇವೆ ನೋಡ್ರಿ, ಬೆಲ್ಲನ ಹಾಕಿ ಆ ರೀತಿ ಕುದಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ರಿ ಇಲ್ಲಿ ಇದು ಸ್ವಲ್ಪ ನಾನು ತಣ್ಣಗಾಲಕ್ಕೆ ಬಿಡ್ತೀನಿ. ತಣ್ಣಗಾಯ್ತಪ್ಪ ಅಂದ್ರೆ ನಮ್ಗೆ ಕಂಪ್ಲೀಟಾಗಿ ಇದನ್ನು ಎಷ್ಟು ಬೇಕಷ್ಟು ಗೋಲೆಗೆ ಲಾಡುನ ಮಾಡಿಟ್ಕೊಂಡು ಒಬ್ಬಟ್ಟನ್ನ ಮಾಡ್ಕೋಬೋದು ರೀ. ಇದು ಬಿಸಿ ಅದ ರೀ. ಇವಾಗ ತಣ್ಣಗಾಲ್ರಿ ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ, ಇವಾಗ ಇದನ್ನು ತಣ್ಣಗಾಯ್ತು ರೀ ಸ್ವಲ್ಪ. ಇವಾಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ಸೋಪು ಮತ್ತು ಏಲಕ್ಕಾಯಿನ ಜಜ್ಜಿಟ್ಟಿದ್ದೆ ನಾನಿಲ್ಲಿ. ಈ ಸೋಪು ಏಲಕ್ಕಾಯಿನ ಹಾಕ್ಕೊಳ್ಳಂಬ್ರಿ. ನಾವು ಸ್ವಲ್ಪ ತಣ್ಣಗಾದ್ಮ್ಯಾಗ ಹಾಕ್ಕೊಂಡೇವಪ್ಪ ಅಂದ್ರೆ ಸೋಪಿಂದು ಮತ್ತು ಏಲಕ್ಕಾಯಿ ಘಮ ಚೆನ್ನಾಗಿ ಬರುತ್ತೆ ರೀ. ಅದಕ್ಕೋಸ್ಕರ ನಾನು ಮುಂಚೆ ಹಾಕಿಲ್ಲ. ನಾವು ಅಲ್ಲಿ ಪಾತ್ರೆ ಒಳಗೆ ಹಾಕ್ಕೊಂಡಿವಪ್ಪ ಅಂದ್ರೆ ಇದ್ರದ್ದು ಘಮ ಹೋಗ್ಬಿಡ್ತದ್ರಿ. ಹಾಗಾಗಿ ನಾನು ಅಲ್ಲಿ ಹಾಕ್ಕೊಳ್ಳಿಲ್ಲ. ಇವಾಗ ತಣ್ಣ ಮಾಡಿಕೊಂಡು ಇವಾಗ ಹಾಕ್ಕೊಂಡೀನಿ ರೀ. ಇವಾಗ ಇದನ್ನು ಕೈಯಿಂದ ಚೆನ್ನಾಗಿ ಸೋಪು ಏಲಕ್ಕಾಯಿ ಎಲ್ಲ ಕಡೆ ಮಿಕ್ಸ್ ಆಗಂಗೆ ಕಲ್ಸ್ಕೊಳ್ಳೋಮತ್ತ ರೀ. ನೋಡಿರಿ, ಇವಾಗ ಈ ರೀತಿ ನಾನು ಕಲ್ಸ್ಕೊಂಡು ತೊಗೊಳ್ತೀನಿ ನೋಡಿರಿ. ನೋಡಿರಿ ಸ್ನೇಹಿತರೆ, ಇಲ್ಲಿ ತಣ್ಣಗಾಗೈತೆ ರೀ. ಇವಾಗ ನಮಗೆ ಎಷ್ಟು ಬೇಕಷ್ಟು ಹೂರ್ಣನ ನಾವು ಈ ಥರ ಉಂಡಿನ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋದು ನೋಡಿರಿ. ಇವಾಗ ನಾನು ಒಂದು ಪ್ಲೇಟ್ ತೊಗೊಂಡಿನಿ. ಈ ಪ್ಲೇಟ್ ಒಳಗೆ ಇಡ್ತೀನಿ ನೋಡಿರಿ. ಇಷ್ಟಿಟ್ಟು ಈ ರೀತಿ ಮಾಡಿ. ನಿಮ್ಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಪ್ಪ ಅಂದ್ರೆ ನೀವು ದೊಡ್ಡ ಸೈಜನ್ನು ಮಾಡ್ಕೋಬೋದು. ಚಿಕ್ಕ ಸೈಜ್ ಬೇಕಪ್ಪ ಅಂದ್ರೆ ನೀವು ಚಿಕ್ಕ ಸೈಜನ್ನು ಕೂಡ ಮಾಡ್ಕೋಬೋದು ನೋಡಿರಿ. ನಾನಿಲ್ಲಿ ಈ ಸೈಜ್ನಾಗ ಮಾಡ್ಕೊಳಕತ್ತೀನಿ. ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಪ್ಲೇಟ್ನಾಗ ಇಡಕತ್ತೀನಿ ನೋಡಿರಿ. ಇದು ಇಷ್ಟನ್ನು ನಾನು ಇದೇ ಥರ ಲಡ್ಡುನ ಕಟ್ಕೊಂಬರ್ತೀನಿ ರೀ. ಅಂದ್ರೆ ಬೇಗ ಮಾಡ್ಕೋಬೋದಲ್ರಿ. ಹಾಗಾಗಿ ಮುಂಚೆನೇ ಈ ರೀತಿ ರೆಡಿ ಮಾಡಿ ಇಟ್ಟೇವಂದ್ರೆ ಚಟ್ಪಟ ಅಂತ ಒಬ್ಬಟ್ಟು ಮಾಡ್ಕೋಬೋದು ರೀ. ನಾನು ಈ ಥರ ಲಡ್ಡುನ ಕಟ್ಟಿಟ್ಕೊಂಡಿದ್ದೀನಿ. ಪಟ ಪಟ ಮಾಡೋಕ್ಕೆ ಬರ್ತದೆ ಅಂತೇಳಿ ನೋಡಿರಿ. ಕಣಕ ಕೂಡ ರೆಡಿ ಆಗೈತಿ. ಇವಾಗ ನಾನು ಹೂರಣ ಕೂಡ ಲಡ್ಡು ಕಟ್ಕೊಂಡು ಇಟ್ಟೇನಿ ರೀ, ಎಷ್ಟೆಷ್ಟು ಬೇಕಂತೇಳಿ ನೋಡಿ. ಚೆನ್ನಾಗಿದ್ದು ಕೂಡ ನೆಂದೈತಿ. ಇವಾಗ ಇಲ್ಲಿ ನಾನು ಹೋಳಿಗೆ ಮಾಡ್ಲಿಕ್ಕೆ ತಗಡನ್ನು ತೊಗೊಂಡಿನಿ ರೀ. ಆಲ್ರೆಡಿ ನಾನು ಗ್ಯಾಸ ಹಚ್ಚಿ ತವಾ ಇಟ್ಟೀನಿ ರೀ. ಸ್ವಲ್ಪ ಬಿಸಿ ಆಗಬೇಕಲ್ರಿ, ಹಾಗಾಗಿ ತವಾ ಇಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಇಲ್ಲಿ ಎಣ್ಣೆ ತೊಗೊಂಡಿನಿ ಸ್ನೇಹಿತರೆ. ನೀವು ಎಣ್ಣೆ ಹಚ್ಚಿ ಕೂಡ ಮಾಡ್ಕೋರಿ, ಅಥವಾ ನೀವು ಹಿಟ್ಟು ಹಚ್ಚಿ ಕೂಡ ಮಾಡ್ಕೋಬೋದು ರೀ. ನಿಮಗೆ ಹೆಂಗೆ ಬರುತ್ತಾ ಹಂಗೆ ನೀವು ಮಾಡ್ಕೋಬೋದು ನೋಡಿರಿ. ಇಲ್ಲಿ ನಾನು ಎಣ್ಣೆ ಹಚ್ಚೆ ಮಾಡ್ತೀನಿ ರೀ. ನಾನಿಲ್ಲಿ ಸ್ವಲ್ಪ ಕಣಕನ ತೊಗೊಂಡಿದ್ದೀನಿ ನೋಡಿರಿ. ನೋಡಿರಿ, ಕಣಕನ ತೊಗೊಂಡು ನಾವು ಮಾಮೂಲಿ ಇವಾಗ ಹೋಳಿಗೆ ಮಾಡ್ತೇವೆ ನೋಡಿರಿ. ಕಡ್ಲೆಬೇಳೆ ಹೋಳಿಗೆ ಆಗಿರ್ಬೋದು, ತೊಗರಿಬೇಳೆ ಹೋಳಿಗೆ ಆಗಿರ್ಬೋದು, ಸೇಮ್ ಅದರಂಗೆ ನಾನು ಇಲ್ಲಿ ಕಣಕನ ಇದು ತೊಗೊಂಡಿನಿ. ಇವಾಗ ಮುಂಚೆನೇ ರೆಡಿ ಮಾಡಿ ಇಟ್ಟಿರುವಂಥ ಈ ಲಡ್ಡು ಅಂದ್ರೆ ಹೂರಣ ರೀ. ಸೇಮ್ ನಾವೆಲ್ಲ ಮಾಮೂಲಿ ಯಾವ ರೀತಿ ರೆಡಿ ಮಾಡ್ಕೋತೀವಿ, ಯಾವ ರೀತಿ ತುಂಬ್ಕೋತೀವಿ ಅದೇ ಸೇಮ್ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಖಂಡಿತ ಒಂದು ಸಲ ಕ್ಯಾರೆಟ್ ಒಬ್ಬಟ್ಟನ್ನು ನೀವು ಮಾಡ್ತೀನಿ ನೋಡಿರಿ. ಬಾಯಾಗಿಟ್ಟರೆ ಸಾಕು ಹತ್ತಿ ಥರ ಕರಿ ಹೋಗುತ್ತೆ ರೀ. ಗೊತ್ತೇ ಆಗಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಆರಾಮಾಗಿ ಮಾಡ್ಕೋಬೋದು ರೀ, ಯಾವುದೇ ಭಯ ಇಲ್ಲಾರ್ದೆ. ಚಿಕ್ಕ ಮಕ್ಕಳಾದರೂ ಕೂಡ ಮಾಡ್ಬೋದು ನೋಡಿರಿ. ಇವಾಗ ಏನು ಅಡುಗೆ ಅದೆಲ್ಲ ಕಲಿತಾ ಇರ್ತಾರಲ್ರಿ, ಅಂಥವ್ರು ಕೂಡ ಇದನ್ನು ಮಾಡ್ಕೋಬೋದು ನೋಡಿರಿ. ಇವಾಗ ನಾನು ಇದನ್ನು ಎಣ್ಣೆ ಹಚ್ಚಿ ತೀಡಕತ್ತೀನಿ ರೀ. ನಿಮಗೆ ಎಣ್ಣೆ ಇಷ್ಟ ಇಲ್ಲಾಂದ್ರೆ ನೀವು ಗೋಧಿ ಹಿಟ್ಟು ಹಚ್ಚಿ ಅಥವಾ ಮೈದಾ ಹಿಟ್ಟು ಹಚ್ಚಿ ನೀವು ಮಾಡ್ಕೋಬೋದು ರೀ. ನೋಡ್ತಾ ಇರ್ಬೋದು ಇಲ್ಲಿ. ನಮಗೆ ದೊಡ್ಡ ಸೈಜ್ ಬೇಕಪ್ಪ ಅಂದ್ರೆ ನಾವು ದೊಡ್ಡ ಸೈಜ್ ಇಡ್ಕೋಬೇಕು ರೀ ಸ್ನೇಹಿತರೆ. ಸಣ್ಣ ಸೈಜ್ ಬೇಕಪ್ಪ ಅಂದ್ರೆ ಸಣ್ಣ ಸೈಜ್ನು ಮಾಡ್ಕೋಬೋದು ನೋಡಿರಿ. ನೀವು ಹ್ಯಾಂಗೆ ಮಾಡ್ಕೊಂಡ್ರು, ನೀವು ತೆಳ್ಳಗೆ ದೊಡ್ಡ ಮಾಡ್ಕೊಂಡ್ರು ಇದು ಸ್ಮೂತಾಗಿ ಮೆತ್ತಗೆ ಆಗ್ತದ. ಮತ್ತು ನೀವು ದಪ್ಪ ಸೈಜ್ ಮಾಡಿಕೊಂಡು ಕೂಡ ಬೇಯಿಸ್ಕೊಂಡ್ರಿ ಅಂದ್ರೆ ಅದು ಕೂಡ ಸ್ಮೂತನೇ ಆಗ್ತದೆ. ಬಾಯಲ್ಲಿ ಇಟ್ಟರೆ ಸಾಕು ಕರಗ್ತೈತೆ ರೀ. ಇವಾಗ ನೋಡಿರಿ ಇದು ರೆಡಿ ಆಯ್ತು ನೋಡಿರಿ. ನಾನು ಇಷ್ಟು ಮಾಡ್ಕೊಂಡು ನೋಡ್ತಾ ಇರ್ಬೋದು, ನೀವು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿನಿ ಸ್ನೇಹಿತರೆ. ಇವಾಗ ಇದನ್ನು ರೆಡಿ ಆಯ್ತು ನೋಡಿರಿ. ಇವಾಗ ನೋಡಿರಿ, ನಾನು ಗ್ಯಾಸಿನ ಮ್ಯಾಗ ತವ ಇಟ್ಟಿದೆ ಅಂತ ಹೇಳಿದ್ದೀನಲ್ರಿ. ಅದು ಇಟ್ಟು ಸ್ವಲ್ಪ ಎಣ್ಣೆನ ಹೊಡ್ಕೊಂಡೇನಿ ರೀ. ಇದಕ್ಕೆ ಸ್ವಲ್ಪ ಈ ರೀತಿ ಎಣ್ಣೆ ಹೊಡ್ಕೊಂಡು ನಾವು ಮಾಡಿ ಇಟ್ಟಿರುವಂಥ ಈ ಕ್ಯಾರೆಟ್ ಹೋಳಿಗೆನ ಹಾಕೊಳ್ಳೋಮತ್ರಿ. ನೋಡಿ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಒಂದು ಸ್ವಲ್ಪನೂ ಕೂಡ ತಗಡಿಗೂ ಕೂಡ ಅಂಟಿಲ್ರಿ, ಮತ್ತು ಇಲ್ಲಿ ಕೂಡ ಅಂಟಂಗಿಲ್ಲ ಸ್ನೇಹಿತರೆ. ಅದ್ಭುತವಾಗಿ ರೆಡಿ ಆಗುತ್ತಾ
ಇದನ್ನು ನೀವು ಎಣ್ಣೆ ಹಚ್ಚಾದರೂ ಬೈಸ್ಕೋಬೋದು. ನಿಮಗೆ ಎಣ್ಣೆ ಇಷ್ಟ ಇಲ್ಲಂದ್ರೆ ನೀವು ತುಪ್ಪ ಕೂಡ ಹಚ್ಚಿ ಬೈಸ್ಕೋಬೋದು ರೀ. ನಿಮ್ಗೆ ಯಾವುದು ಇಷ್ಟ ಇರುತ್ತೋ ಆ ರೀತಿ ತುಪ್ಪ ಹಚ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ತುಪ್ಪ ಇರುತ್ತಲ್ರಿ, ಅದು ಸಖತ್ತಾಗಿ ಟೇಸ್ಟ್ ಇರುತ್ತೆ ರೀ. ಇವಾಗ ನಾನು ಎಣ್ಣೆ ಮಾತ್ರ ಹಚ್ಕೊಂಡಿದ್ದೀನಿ, ತುಪ್ಪ ಹಚ್ಕೊಂಡಿಲ್ಲ ರೀ. ಇಲ್ಲಿ ನೀವು ತುಪ್ಪನಾದ್ರೂ ಹಚ್ಕೊಂಡು ಕ್ಯಾರೆಟ್ ಹೋಳಿಗೆ ಮಾಡ್ಕೋರಿ, ಅಥವಾ ಬೆಣ್ಣೆ ಇತ್ತಪ್ಪ ಅಂದ್ರೆ ನಿಮ್ಮ ಮನ್ಯಾಗ ಬೆಣ್ಣೆ ಹಚ್ಚಿ ನೀವು ಕ್ಯಾರೆಟ್ ಹೋಳಿಗೆ ಮಾಡ್ಕೋರಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ಮೂತ್ ಅಂದ್ರೆ ಬಾಯಲ್ಲಿ ಇಟ್ಟರೆ ಸಾಕು ಕರಗುವಂಥ ಕ್ಯಾರೆಟ್ ಹೋಳಿಗೆ ರೀ. ಒಂದು ಸಲ ಖಂಡಿತ ಟ್ರೈ ಮಾಡಿ. ಇವಾಗ ನೋಡಿರಿ, ಒಂದು ಸೈಡ್ ಆಲ್ರೆಡಿ ಇವಾಗ ಬೇಯಕತ್ತದ. ಇವಾಗ ಇನ್ನೊಂದು ಸೈಡ ಇದನ್ನು ತಿರುಗಿ ಹಾಕೊಳ್ಳೋಮತ್ರಿ. ಭಾಳ ಅಂದ್ರೆ ಭಾಳ ಸ್ಮೂತಾಗಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಅದ್ಭುತವಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರೋದು ಎಷ್ಟು ಮೆತ್ತಗಪ್ಪ ಅಂದ್ರೆ ಹೇಳಿದ್ರೆ ನಂಬಕ್ಕೆ ಆಗಂಗಿಲ್ಲ ರೀ, ಅಥವಾ ಕೇಳೋಕ್ಕೂ ಆಗಂಗಿಲ್ಲ. ಇದು ನಾವು ಒಂದು ಸಲ ಮಾಡಿ ತಿಂದಾಗಲೇ ನಮಗೆ ಗೊತ್ತಾಗೋದು ಇದು ಎಷ್ಟು ಸ್ಮೂತ, ಎಷ್ಟು ರುಚಿ ಅಂತ. ಬರೀ ನೋಡಿದ್ರೆ ಇರ್ಬೋದೇನೋ ಅಂತ ಅನ್ನಿಸ್ತದ್ರಿ. ಖಂಡಿತ ಒಂದು ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದ್ಭುತ ನೋಡ್ರಿ ಇದು. ಇನ್ನೇನು ಯುಗಾದಿ ಹಬ್ಬನೂ ಬತ್ತಲ್ರಿ ಸ್ನೇಹಿತರೆ. ಯುಗಾದಿ ಹಬ್ಬಕ್ಕೆ ಯಾವಾಗಲೂ ಬ್ಯಾಳಿ ಹೋಳಿಗೆನ ಮಾಡಿರ್ತೀವಿ. ಈ ರೀತಿ ನೀವು ಕ್ಯಾರೆಟ್ ಹೋಳಿಗೆ ಮಾಡಿ ತಿನ್ನಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಸ್ನೇಹಿತರೆ. ಇದು ಚೆನ್ನಾಗಿ ನಾವು 2 ಮೈನ ಬೈಸ್ಕೊಂಡು ತೊಗೊಂಬಿಡಮತ್ರಿ. ನೋಡಿರಿ, ಇದನ್ನು 2 ಮೈನಾನು ಬೈಸ್ಕೊಂಡು ತೊಗೊಂಡಿದ್ದೀನಿ ರೀ. ಈ ರೀತಿ ಮಡಚಿ ಹಾಕೊಳ್ಳಂಬ್ರಿ. ಈ ರೀತಿ ನಾವು ಮಡಚಿ ಹಾಕ್ಕೊಂಡೇವಂದ್ರೆ ಇನ್ನೂ ಚೆನ್ನಾಗಿ ಇರುತ್ತೆ. ಇದು ನಾನು ಒಂದು ಪ್ಲೇಟ್ ತೊಗೊಂಡು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ನೋಡಿರಿ. ಇವಾಗ ಒಂದು ಪ್ಲೇಟ್ ತೊಗೊಂಡೀನಿ ರೀ. ಈ ಪ್ಲೇಟಿಗೆ ತಗೊಂಡ್ಬಿಡಂಬ್ರಿ. ನೋಡಿ, ಸಖತ್ತಾಗಿ ರೆಡಿ ಆಯಿತು. ಇವಾಗ ಇನ್ನೊಂದು ಮಾಡಿ ತೋರಿಸ್ತೀನಿ ಬರ್ರಿ. ನೋಡಿರಿ, ನಾನು ಮತ್ತೆ ಕಣಕನ ತೊಗೊಂಡಿದ್ದೀನಿ, ಅದೇ ಸೇಮ. ಇವಾಗ ಮತ್ತೊಂದು ಮಾಡಿ ತೋರಿಸ್ತೀನಿ ರೀ ನಿಮಗೆ, ಕ್ಯಾರೆಟ್ ಒಬ್ಬಟ್ಟು. ಇವಾಗ ಮುಂಚೆನೇ ಮಾಡಿ ಇಟ್ಟಿರುವಂಥ ಲಡ್ಡು ಇವಾಗ ಕಂಪ್ಲೀಟಾಗಿ ತಣ್ಣಗಾಗೈತಲ್ರಿ, ಸಖತ್ತಾಗಿ ಬರುತ್ತೆ ನೋಡಿರಿ. ಯುಗಾದಿ ಹಬ್ಬಕ್ಕಂತೂ ಸಖತ್ತಾಗಿ ಸ್ಪೆಷಲಾಗಿ ಕ್ಯಾರೆಟ್ ಹೋಳಿಗೆ ನೋಡಿರಿ ಸ್ನೇಹಿತರೆ. ಕ್ಯಾರೆಟ್ ಹೋಳಿಗೆ ಮಾಡಿರಿ, ಚೆನ್ನಾಗಿ ತಿನ್ನಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ಮಾಡ್ಕೋಬೋದು ರೀ. ನೋಡಿರಿ, ಇವಾಗ ರೆಡಿ ಆಯಿತು. ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ನೀವು ಹಿಟ್ಟು ಹಚ್ಚಿ ಕೂಡ ಮಾಡ್ಕೋಬೋದು. ನಾನು ಎಣ್ಣೆ ಹಚ್ಚಿ ಮಾಡಕತ್ತೀನಿ ನೋಡಿರಿ. ಇವಾಗ ತೀಡ್ತೀನಿ ರೀ. ಈ ಮೈ ಸೇಮ್ ಈಗಷ್ಟೇ ನಾನು ತೀಡ್ಕೊಂಡಿನಲ್ರಿ, ಅದೇ ರೀತಿ ತೀಡ್ಕೊಳ್ಳೋದ್ರಿ. ನಿಮ್ಗೆ ತೀಡೋಕ್ಕೆ ಇಷ್ಟ ಇಲ್ಲಪ್ಪ ಅಂದ್ರೆ ನೀವು ಕೈಯಿಂದನೂ ಕೂಡ ತಟ್ಟಿ ತೊಗೋಬೋದು. ನೀವು ಚಿಕ್ಕದಾಗಿ ಮಾಡ್ಕೋತೀನಿ ಅಪ್ಪ ಅಂತಂದ್ರೆ ನೀವು ಕೈಲಿಂತನೂ ತಟ್ಟಿ ಇದನ್ನು ರೆಡಿ ಮಾಡ್ಕೋಬೋದು. ಹಂಗೂ ಬರ್ತದ್ರಿ. ನೋಡಿರಿ, ನೋಡೋಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಕತ್ತದಂದ್ರೆ ನೀವು ತಿಂತಾ ಇರಬೇಕಾದ್ರೆ ಗೊತ್ತೇ ಆಗಂಗಿಲ್ಲ ರೀ ಸ್ನೇಹಿತರೆ. ಇದು ಕ್ಯಾರೆಟ್ ಒಬ್ಬಟ್ಟು ಅಂತ ಅಂದ್ರೆ ಕ್ಯಾರೆಟ್ ಹೋಳಿಗೆ ಅಂತ ಗೊತ್ತೇ ಆಗಂಗಿಲ್ಲ ರೀ. ನೀವು ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದ್ರಪ್ಪ ಅಂದ್ರೆ ಒಂದು ಸಲ ನೀವು ಕ್ಯಾರೆಟ್ ಅಂತೂ ಮನೇಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಕ್ಯಾರೆಟ್ ಹೋಳಿಗೆ ಮಾಡಿಕೊಡ್ರಿ, ತುಂಬ ಇಷ್ಟಪಡ್ತಾರೆ. ಇದು ನಾನು ಇವಾಗ ತವದ ಮ್ಯಾಗ ಹಾಕ್ತೀನಿ ರೀ. ನೋಡಿರಿ, ಇದು ಕೂಡ ನಾನು ತವದ ಮ್ಯಾಗ ಹಾಕ್ಕೊಂಡಿನಿ ಸ್ನೇಹಿತರೆ. ಇದು ಕೂಡ ಚೆನ್ನಾಗಿ ಇದನ್ನು ಒಂದು ಕೂಡ ನಾನು ಬೇಯಿಸಿ ತೋರಿಸ್ತೀನಿ ರೀ. ನೀವು ಬೇಕಿದ್ರೆ ಮೇಲ್ಗಡೆ ಕೂಡ ತುಪ್ಪ ಅಥವಾ ಎಣ್ಣೆ ಹಾಕೋಬೋದ್ರಿ. ನಾನು ಇಲ್ಲಿ ಏನೂ ಹಾಕ್ತಾಯಿಲ್ಲ, ಯಾಕಂದ್ರೆ ಎಣ್ಣೆ ಹಚ್ಚೆ ಮಾಡ್ತಾ ಇದ್ದೀನಿ ನೋಡಿರಿ, ಹಾಗಾಗಿ ನಾನು ಹಚ್ತಾ ಇದ್ರಿ. ನೋಡ್ತಾ ಇರ್ತೀನಿ, ಇದು ಸಖತ್ತಾಗಿ ರೆಡಿ ಆಯ್ತು ನೋಡಿರಿ. ನೋಡಿರಿ, ಇದನ್ನು ಕೂಡ ನಾನು ಚೆನ್ನಾಗಿ 2 ಮೈನು ಕೂಡ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ. ಸಖತ್ತಾಗಿ ಬಂದವ್ರಿ ಸ್ನೇಹಿತರೆ. ಅದ್ಭುತವಾಗಿ ರುಚಿ ಇರುತ್ತೆ ರೀ. ನೀವು ಕೂಡ ಒಂದು ಸಲ ಮಾಡಿರಿ. ನೋಡಿರಿ, ರೆಡಿ ಆಯ್ತು ನೋಡಿರಿ ಹೋಳಿಗೆ. ಸಖತ್ತಾಗಿ 2 ಮೈನ ಚೆನ್ನಾಗಿ ಬೇಯಿಸ್ಕೊಳ್ಳಂಬ್ರಿ. ಗ್ಯಾಸ್ ಮಾತ್ರ ಮಾಡಿ ಚೆನ್ನಾಗಿರುತ್ತೆ. ಇವಾಗ ಅದೇ ಪ್ಲೇಟಿಗೆ ನಾನು ತಗೋತೀನಿ ನೋಡಿರಿ. ನೋಡಿರಿ, 2 ಹೋಳಿಗೆನ ನಾನು ಮಾಡಿ ತೋರಿಸಿದೆ ಸ್ನೇಹಿತರೆ. ಸೇಮ್ ಇದೇ ಥರ ನಾನು ಇಲ್ಲಿರೋಂಥ ಅಷ್ಟು ಕ್ಯಾರೆಟ್ ಹೋಳಿಗೆನ ರೆಡಿ ಮಾಡ್ಕೋತೀನಿ ನೋಡಿರಿ. ರೆಡಿ ಅದು ನೋಡಿರಿ ಸ್ನೇಹಿತರೆ, ನಾವು ಮಾಡಿರುವಂಥ ಕ್ಯಾರೆಟ್ ಹೋಳಿಗೆ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಮತ್ತು ಅಷ್ಟೇ ಸ್ಮೂತಾಗಿ ಇರುತ್ತೆ ನೋಡಿರಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು. ನೋಡಿರಿ, ಬಾಯಲ್ಲಿ ಇಟ್ಟರೆ ಕರಗುವಂಥ ಕ್ಯಾರೆಟ್ ಹೋಳಿಗೆ ನೋಡಿರಿ. ಹೆಂಗೆ ಬಂದದಂತ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಸಖತ್ತಾಗಿ ಸೂಪರಾಗಿ ಟೇಸ್ಟಿಯಾಗಿ ಇರುತ್ತೆ ನೋಡಿರಿ ಸ್ನೇಹಿತರೆ. ನಾವು ಮಾಡಿರುವಂಥ ಈ ಕ್ಯಾರೆಟ್ ಹೋಳಿಗೆ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ.
ಹೋಳ್ಗೆ ಹೆಂಗೆ ಬಂದವ ಕ್ಯಾರೆಟ್ ಹೋಳ್ಗೆ ಅಂತ ಕಮೆಂಟ್ ಮಾಡಿರಿ, ಹಾಗೆ ಒಂದು ಲೈಕ್ ಮಾಡಿರಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಹಾಗೆ ಒಂದು ಲೈಕ್ ಮಾಡಿರಿ. ಕೊನೆ ತನಕ ವಿಡಿಯೋ ನೋಡಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ದಕ್ಕೆ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು. ಸಖತ್ತಾಗಿರುತ್ತೆ ಹಾಲು ಮತ್ತು ತುಪ್ಪ ಕ್ಯಾರೆಟ್ ಹೋಳ್ಗೆ ರೀ, ಸಖತ್ತಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿರಿ. ಸ್ನೇಹಿತರೆ, ನಾವು ಮಾಡಿರುವಂಥ ಈ ಕ್ಯಾರೆಟ್ ಹೋಳ್ಗೆ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿರಿ. ತುಂಬಾ ಚೆನ್ನಾಗಿರುತ್ತೆ ರೀ ಕ್ಯಾರೆಟ್ ಹೋಳ್ಗೆ. ಈ ಯುಗಾದಿ ಹಬ್ಬಕ್ಕೆ ಒಂದು ಸಲ ಮಾಡಿ ನೀವು ಕೂಡ ತಿನ್ನಿರಿ. ಹಾಲು ಮತ್ತು ತುಪ್ಪ ಈ ಥರ ಸಖತ್ತಾಗಿರುತ್ತೆ, ಮತ್ತು ಹಾಗೇನು ಕೂಡ ತಿನ್ಬೋದು ನೋಡಿರಿ, ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಒಂದು ಸಲ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿನಿ ರೀ ಕ್ಯಾರೆಟ್ ಹೋಳ್ಗೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಹಾಗೆ ಶೇರ್ ಕಮೆಂಟ ಲೈಕ್ ಮಾಡಿರಿ ಸ್ನೇಹಿತರೆ. ಮತ್ತು ಇವಾಗ ಮತ್ತೆ ಒಂದು ಇದೇ ಥರ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಆ್ಯಂಡ್ ಥ್ಯಾಂಕ್ ಯು. ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.